ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH. ದ್ವೇಷ ಭಾಷಣ ವಿಧೇಯಕ ಅಂಗೀಕಾರ ಖಂಡಿಸಿ ಇವತ್ತು ಬಿಜೆಪಿ ಪ್ರತಿಭಟನೆ. ಗ್ಯಾರಂಟಿ ಯೋಜನೆ ಮುಂದಿಟ್ಟು ಸರ್ಕಾರಕ್ಕೆ ಚಾಟಿ ಬೀಸಿದ ಬಿಜೆಪಿ ನಾಯಕರು. ಯತ್ನಾಳ್ ಅವರೇ ಕಾಮಿಡಿ ಪೀಸ್ ಆಗಬೇಡಿ ಅಂತ ರೇಣುಕಾಚಾರ್ಯ ಚಾಟಿ. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಅಧಿವೇಶನದಲ್ಲಿ ದ್ವೇಷ ಭಾಷಣ ವಿಧೇಯಕ ಅಂಗೀಕಾರ ಖಂಡಿಸಿ ಬಿಜೆಪಿ ಇಂದು ನಾಳೆ ಪ್ರತಿಭಟನೆಗೆ ಮುಂದಾಗಿದೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಯಲಿದೆ. ಬೆಂಗಳೂರಿನಲ್ಲಿ ಪ್ರತಿಭಟನೆ ಬದಲು ಡಿಸಿಗೆ ಮನವಿ ಸಲ್ಲಿಕೆ ಮಾಡಲಿದ್ದಾರೆ. ಗುರುವಾರ ಗವರ್ನರ್ ಭೇಟಿಯಾಗಿ ದ್ವೇಷ ಭಾಷಣ ಬಿಲ್ಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ಮನವಿ ಮಾಡಲಿದ್ದಾರೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಶಾಸಕರನ್ನ ಟಾರ್ಗೆಟ್ ಮಾಡೋದು ಹೊಸದೇನಲ್ಲ. ಟಾರ್ಗೆಟ್ ಮಾಡಿ ಜೈಲಿಗೆ ಕಳುಹಿಸಲು ತೀರ್ಮಾನಿಸಿದ್ದಾರೆ. ಜೈಲಿಗೆ ಕಳಿಸಲು ತೀರ್ಮಾನಿಸಿದ್ರೆ ಅವರು ಏನ್ ಮಾಡಬೇಕು ಎಂದು ಆಕ್ರೋಶ ಹೊರಹಾಕಿದ್ರು. ಗೃಹಲಕ್ಷ್ಮಿ ಗುದ್ದಾಟ ತೀವ್ರಗೊಳ್ತಿರೋ ಹೊತ್ತಲ್ಲಿ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಕೊಲ್ಲಮೊಗ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಗುತ್ತಿಗೆ ವೈದ್ಯಾಧಿಕಾರಿಯೊಬ್ರು ಸರ್ಕಾರ ಸಂಬಳ ಕೊಡ್ತಿಲ್ಲ ಅಂತ ಆರೋಪಿಸಿದ್ದಾರೆ. 6 ತಿಂಗಳ ಸ್ಯಾಲರಿ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಡಾಕ್ಟರ್ ಕುಲ್ದೀಪ್ ರಾಜೀನಾಮೆ ನೀಡಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಛಲವಾದಿ ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. 5 ಗ್ಯಾರಂಟಿಗಳು 5 ತರಹ ಆಗಿವೆ. ಜನರಿಗೆ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಸಿಗ್ತಿಲ್ಲ. ಶಕ್ತಿ ಯೋಜನೆಗೆ ಬಸ್ಗಳೇ ಇಲ್ಲ. ಅಕ್ಕಿ ಯೋಜನೆಯಲ್ಲಿ ವಂಚನೆ. ಇನ್ನು ಇಂದಿರಾ ಕಿಟ್ ಕೊಟ್ಟಿಲ್ಲ. ಗೃಹಲಕ್ಷ್ಮಿ 2 ತಿಂಗಳ ಹಣ ಕೊಟ್ಟಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆಯಂತ ಮಾಜಿ ಶಾಸಕ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. 10 ಕೆಜಿ ಅಕ್ಕಿ ಕೊಡ್ತೇನೆ ಅಂತ ಹೇಳಿ ಅದನ್ನ ಕೊಟ್ಟಿಲ್ಲ. ಕೇಂದ್ರದ 5 ಕೆಜಿ ಅಕ್ಕಿ ಜೊತೆ ಸೇರಿಸಿ 10 ಕೆಜಿ ಕೊಟ್ಟಿದ್ದೀರಿ ಅಷ್ಟೇ. ಸುಳ್ಳು ಭರವಸೆ ನೀಡುವ ಈ ಸರ್ಕಾರಕ್ಕೆ ದಿಕ್ಕುದೇಸೆಯೇ ಇಲ್ಲ ಅಂತ ಚಾಟಿ ಬೀಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಬಿಡುಗಡೆ ಆಗದೇ ಇರೋದಕ್ಕೆ ವಿಪಕ್ಷ ನಾಯಕರು ನಾನಾ ವ್ಯಾಖ್ಯಾನ ಮಾಡ್ತಿದ್ದಾರೆ. ಕೆಲವರು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದ್ರೆ ಇನ್ನು ಕೆಲವರು ಇದೊಂದು ಹಗರಣ ಅಂತ ಆರೋಪಿಸಿದ್ರೆ ಸಿಎಂ ಇಂತಹ ಬೆಳವಣಿಗೆಯನ್ನ ತಳ್ಳಿ ಹಾಕಿದ್ದಾರೆ. 5,000 ಕೋಟಿಯ ಮಾರ್ಚ್ ಏಪ್ರಿಲ್ ಫೆಬ್ರವರಿದು ಮಾಹಿತಿನೇ ಇಲ್ಲ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಹೇಳಿದ್ರೆ ಅಲ್ಲಿಗೆ ಈ ಖಜಾನೆ ಕೆಲಸ ಯಾವ ರೀತಿ ನಡೀತಾ ಇದೆ? 5 ಗ್ಯಾರಂಟಿಗಳು ಕೂಡ 5 ದಾರಿಯಲ್ಲಿವೆ. ಶಕ್ತಿ ಯೋಜನೆ ಬಸ್ಗಳೇ ಇಲ್ಲ. ಆಮೇಲೆ 200 ಯೂನಿಟ್ ಫ್ರೀ ಅಂದಿದ್ದು ಇವತ್ತು 4ರಷ್ಟು ಬೆಲೆ ಏರಿಕೆ ಮಾಡಿ ಅವರಿಗೆ ಬಿಲ್ಗಳು ಬರ್ತಾ ಇವೆ. ಅಕ್ಕಿ 10 ಕೆಜಿ ಅಕ್ಕಿ ಕೊಡೋದನ್ನು ನಿಲ್ಲಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ 2 ತಿಂಗಳದ್ದು ಕೊಟ್ಟಿಲ್ಲ ಅಂತೇಳಿ ಪ್ರಸ್ತಾಪ ಆಯಿತು. ತಿಂಗಳ ಮಧ್ಯದಲ್ಲೇ ತಿಂಗಳುಗಳು ಸಿಂಕ್. ಜನ ಬುದ್ಧಿವಂತರಿದ್ದಾರೆ. ಪ್ರಜಾಪ್ರಭುತ್ವ ಬದುಕಿದೆ. ದಯವಿಟ್ಟು ಇಂಥ ಹಗಲು ದರೋಡೆ ಹಗಲು ಹೊತ್ತಲ್ಲೇ ಮೋಸ ಮಾಡೋದನ್ನು ನಿಲ್ಲಿಸಿ. 23 ತಿಂಗಳು ಕೊಟ್ಟಿದ್ದೀವಿ. ದುಡ್ಡಿಲ್ಲಿ ಕೊಡಕ್ಕಾಗುತ್ತಾ? ಯಾರಪ್ಪ ಹೆಂಗ್ ಲಪ್ಟಾಯಿಸಕ್ಕಾಗುತ್ತ? ಅವ್ರ ಅಕೌಂಟ್ಗೆ ಹೋಗೋದು ಕಡೆ ಲಪ್ಟಾಯಿಸೋ ಪ್ರಶ್ನೆನೇ ಇಲ್ಲ. ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಪ್ಟಾಯಿಸೋದು ಎಲ್ಲಿ ಬರ್ತದೆ? ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಬೇಡಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಎಂಎಲ್ಸಿಗಳಿಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟನ್ನ ನೀಡಿದ್ದಾರೆ. ವಿಜಯಪುರದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಎನ್ ರವಿಕುಮಾರ್ ಕೇಶವ್ ಪ್ರಸಾದ್ಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ರು. ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕೆಂಬುದು ನಮ್ಮ ಬೇಡಿಕೆ. ಆದ್ರೆ ಖಾಸಗಿ ಸಹಭಾಗಿತ್ವದಲ್ಲಿ ಬಿಜೆಪಿಯವರು ಮೆಡಿಕಲ್ ಕಾಲೇಜು ಮಾಡಿದ್ರು. ಮೆಡಿಕಲ್ ಕಾಲೇಜು ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಅಂತ ಗುಡುಗಿದ್ದಾರೆ. ಯತ್ನಾಳ್ ಅವರೇ ಜನರ ಮುಂದೆ ಕಾಮಿಡಿ ಪೀಸ್ ಆಗಬೇಡಿ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ವ್ಯಂಗ್ಯವಾಡಿದ್ದಾರೆ. ಬಿಎಸ್ವೈ ವಿಜಯೇಂದ್ರ ಬಗ್ಗೆ ಮಾತನಾಡಿದ್ರೆ ದೊಡ್ಡವರಾಗಲ್ಲ, ನಿಮ್ಮ ನಡವಳಿಕೆ ಬದಲಾಯಿಸಿಕೊಳ್ಳಿ ಅಂತ ಯತ್ನಾಳ್ ವಿರುದ್ಧ ಕಿಡಿಕಾರಿದ ರೇಣುಕಾಚಾರ್ಯ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಯುತ್ತಾರೆ. ವಿಜಯೇಂದ್ರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಎದುರಿಸುತ್ತೇವೆ ಅಂತ ಹೇಳಿದ್ರು. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH